ನಮಸ್ಕಾರ, ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಲ್ಲಿ ರಾತ್ರೋರಾತ್ರಿ ಭರ್ಜರಿ ರೇಡ್ಗಿಳಿದ ಐಟಿ ಇಲಾಖೆ. ಅಭೂಷಣ್ ಜ್ಯುವೆಲ್ಲರಿ ಮಾಲೀಕನ ಮನೆಯಲ್ಲಿ ಶೋಧ. 30ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಚಿನ್ನದ ವ್ಯವಹಾರ ಸಂಬಂಧಿ ದಾಖಲೆಗಳ ಪರಿಶೀಲನೆ. ಬೆಳಗಾವಿಯ ಮಹಿಳೆ ಬೆತ್ತಲೆಗೊಳಿಸಿ ಹಲ್ಲೆ ಪ್ರಕರಣ ಸಂಬಂಧ ಸಿಪಿಐ ವಿಜಯ್ ಸಿನ್ನೂರ ಅಮಾನತು. ರಾತ್ರಿ 3 ಗಂಟೆಗೆ ಕಾನ್ಸ್ಟೇಬಲ್ ಕರೆ ಮಾಡಿ ಹೇಳಿದ್ರೆ ಸಿಪಿಐ ಬೆಳಗ್ಗೆ 7 ಗಂಟೆಗೆ ಆಗಮನ. ಘಟನೆ ನಡೆದ ಸ್ಥಳಕ್ಕೆ ಹೋಗಲು ತಡ ಮಾಡಿದ ಹಿನ್ನೆಲೆ ಪೊಲೀಸ್ ಆಯುಕ್ತರಿಂದ ಕ್ರಮ. ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತ ಮಹಿಳೆಗೆ ಸರ್ಕಾರದ ವತಿಯಿಂದ 5 ಲಕ್ಷ ಪರಿಹಾರ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದಲೂ 50,000 ರೂಪಾಯಿ ಪರಿಹಾರ. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾಹಿತಿ. ಬೆಳಗಾವಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದ ಘಟನೆ ಖಂಡಿಸಿ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ. ಇಂದು ಎಲ್ಲ ಜಿಲ್ಲೆ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲು ನಿರ್ಧಾರ. ಬೆಳಗಾವಿಯ ಘಟನೆ ನಾಚಿಕೆಗೇಡು ಎಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಖಂಡನೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಇಂತಹ ಘೋರ ಅಪರಾಧಗಳು ನಡೀತಾ ಇದೆ. ಸ್ಥಳಕ್ಕೆ ಭೇಟಿ ನೀಡಿ ವರದಿ ಸಲ್ಲಿಸಲು 5 ಸದಸ್ಯರ ಸತ್ಯ ಶೋಧನಾ ಸಮಿತಿ ರಚನೆ. ಬಿಜೆಪಿಯ ಸತ್ಯ ಶೋಧನಾ ಸಮಿತಿಗೆ ಸಿಎಂ ಸಿದ್ದರಾಮಯ್ಯ ನಿಗಿ. ಬಿಜೆಪಿ ಆಡಳಿತ ರಾಜ್ಯಗಳ ವಿಚಾರ ಪ್ರಸ್ತಾಪಿಸಿ ತಿರುಗೇಟು. ಮಹಿಳೆ ಪ್ರಕರಣ ಇಟ್ಕೊಂಡು ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅಂತ ಕಿಡಿ. ಮಹಿಳೆ ಪ್ರಕರಣಕ್ಕೆ ಸಂಬಂಧಿಸಿ ರಾಜ್ಯ ಸರ್ಕಾರಕ್ಕೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ನೋಟಿಸ್. ಇಂಥ ಘಟನೆ ತಡೆಗಟ್ಟೋದಕ್ಕೆ ಕೈಗೊಂಡ ಕ್ರಮಗಳ ಬಗ್ಗೆ ವರದಿ ನೀಡಿ 4 ವಾರಗಳಲ್ಲಿ ಉತ್ತರಿಸುವಂತೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸೂಚನೆ. ಸಿಪಿ ಯೋಗೇಶ್ವರ್ ಭಾವ ಮಹದೇವಯ್ಯ ಕೊಲೆ ಆರೋಪಿ ತಮಿಳುನಾಡಿನಲ್ಲಿ ಬಂಧನ. ಯೋಗೇಶ್ವರ್ ಸಹೋದರ ಗಂಗಾಧರ್ ತೋಟದ ಕಾವಲುಗಾರ ಮುರುಗೇಶ್ ಬಂಧಿತ ಆರೋಪಿ. ಮಹದೇವಯ್ಯ ಬಳಿ ಅಪಾರ ಹಣವಿದೆ ಎಂಬ ಮಾಹಿತಿಯಿಂದ ಕೃತ್ಯ ಎಸಗಿದ ಮಾಹಿತಿ. ಕಾಫಿನಾಡ ದತ್ತಪೀಠದಲ್ಲಿ ನಾಳೆಯಿಂದ ದತ್ತ ಜಯಂತಿ ಸಂಭ್ರಮ. ಡಿಸೆಂಬರ್ 26ರವರೆಗೆ ಜಿಲ್ಲಾಡಳಿತದಿಂದ ಜಿಲ್ಲಾದ್ಯಂತ ಹೈ ಅಲರ್ಟ್ ಘೋಷಣೆ. ಕಾನೂನು ಸುವ್ಯವಸ್ಥೆಗಾಗಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್. ಪತಿ ಪತ್ನಿಯರ ಜಗಳದಲ್ಲಿ ಮಧ್ಯಸ್ಥಿಕೆ ವಹಿಸಲು ಬಂದಿದ್ದ ಪೊಲೀಸರೇ ಪೊಲೀಸ್ ವಾಹನ ಹಾಗೂ ಪೊಲೀಸರನ್ನ ಲಾಕ್ ಮಾಡಿದ ಕುಟುಂಬಸ್ಥರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ಅಮ್ಮಗಾರಹಳ್ಳಿ ಗ್ರಾಮದಲ್ಲಿ ಘಟನೆ. ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ವಿರುದ್ಧ ಸಂಸದ ಮುನಿಸ್ವಾಮಿ ವಾಗ್ದಾಳಿ. ವಿಧಾನಸೌಧಕ್ಕೆ ಅಪರಿಚಿತ ವ್ಯಕ್ತಿ ನುಗ್ಗಿದಾಗ ಏನು ಕ್ರಮ ತೆಗೆದುಕೊಂಡ್ರಿ? ಮೊದಲು ನೀವೇ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅಂತ ಆಕ್ರೋಶ. ರಸ್ತೆ ಬದಿ ಕೆಂಪು ಮಸಾಲೆ ಹಾಕಿದ ಮೀನು ಫ್ರೈ ತಿಂದ್ರೆ ಕ್ಯಾನ್ಸರ್ ಬರಬಹುದು, ಎಚ್ಚರ. ಮಸಾಲೆಯಲ್ಲಿ ಹೆಚ್ಚಿನ ಟೇಸ್ಟಿಂಗ್ ಪೌಡರ್ ಹಾಗೂ ರಾಸಾಯನಿಕ ಬಳಕೆ. ಮಲ್ಪೆ ಬೀಚ್ನ ಮಳಿಗೆಗಳ ಮೇಲೆ ನಗರಸಭೆ ಅಧಿಕಾರಿಗಳಿಂದ ದಾಳಿ. 65 ಕೆಜಿ ಟೇಸ್ಟಿಂಗ್ ಪೌಡರ್ ಪತ್ತೆ. ಐಟಿ ದಾಳಿಯಲ್ಲಿ 353 ಕೋಟಿ ಪತ್ತೆಗೆ ಸಂಬಂಧಿಸಿ ಕಾಂಗ್ರೆಸ್ ನಾಯಕ ಧೀರಜ್ ಪ್ರಸಾದ್ ಸಾಹು ಮೊದಲ ಬಾರಿಗೆ ಪ್ರತಿಕ್ರಿಯೆ. ಐಟಿ ಇಲಾಖೆ ವಶಪಡಿಸಿಕೊಂಡ ಹಣ ನಮ್ಮ ಕುಟುಂಬದ ಲಿಕ್ಕರ್ ಕಂಪನಿಗೆ ಸೇರಿದ್ದು, ನಾನು ಎಲ್ಲದಕ್ಕೂ ಲೆಕ್ಕ ಕೊಡುವೆ ಅಂತ ಸ್ಪಷ್ಟನೆ. ಕಾಂಗ್ರೆಸ್ ನಾಯಕನ ಮನೆಯಲ್ಲಿ ಕೋಟಿ ಕೋಟಿ ಪತ್ತೆ ಹಿನ್ನೆಲೆ ಒಡಿಶಾದಲ್ಲಿ ಬಿಜೆಪಿಯಿಂದ ವಿನೂತನ ಪ್ರತಿಭಟನೆ. ರಸ್ತೆ ಮಧ್ಯದಲ್ಲಿ ನಕಲಿ ನೋಟು ತುಂಬಿರುವ ಬುಟ್ಟಿಗಳನ್ನಿಟ್ಟು ಆಕ್ರೋಶ. ಒಡಿಶಾದ ಸಿಎಂ ನವೀನ್ ಪಟ್ನಾಯಕ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ.
ಜನವರಿ 2ರಂದು ಕೇರಳ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ಮೋದಿ. ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕರಿಸಿದ್ದಕ್ಕೆ ಮೋದಿ ಅಭಿನಂದನೆಗೆ ಕೇರಳ ಬಿಜೆಪಿ ಸಜ್ಜು. 2 ಲಕ್ಷ ಮಹಿಳೆಯರು ಭಾಗವಹಿಸುವ ಬೃಹತ್ ಸಮಾವೇಶ ಉದ್ದೇಶಿಸಿ ಮೋದಿ ಭಾಷಣ. ಅಪ್ರಾಪ್ತೆಯ ಅತ್ಯಾಚಾರ ಎಸಗಿದ್ದ ಶಾಸಕನಿಗೆ 9 ವರ್ಷಗಳ ಬಳಿಕ ಶಿಕ್ಷೆ. ಉತ್ತರ ಪ್ರದೇಶದ ಬಿಜೆಪಿ ಶಾಸಕನಿಗೆ 25 ವರ್ಷಗಳ ಕಠಿಣ ಜೈಲು ಹಾಗೂ 10 ಲಕ್ಷ ರೂಪಾಯಿ ದಂಡ. ವಿಧಾನಸಭೆಯಿಂದ ಕೂಡ ಶಾಸಕ ರಾಮದುಲ್ಲರ್ ಗೋಂಡ್ ಅನರ್ಹ. ಗಾಂಜಾ ಗಿಡಗಳನ್ನು ನಾಶಪಡಿಸಿದ್ದಕ್ಕಾಗಿ ಪೊಲೀಸರ ಮೇಲೆ ಹಲ್ಲೆ. ತ್ರಿಪುರದಲ್ಲಿ ಅಕ್ರಮವಾಗಿ ಬೆಳೆದಿದ್ದ ಗಾಂಜಾ ಗಿಡಗಳನ್ನು ಸುಟ್ಟು ಹಾಕಿದ್ದ ಪೊಲೀಸರು. ರೊಚ್ಚಿಗೆದ್ದ ಗ್ರಾಮಸ್ಥರಿಂದ ಹಲ್ಲೆ. 4 ಜನ ಪೊಲೀಸರಿಗೆ ಗಾಯ. 5 ವಾಹನಗಳು ಧ್ವಂಸ. ಅಮಿತಾಬ್ ಬಚ್ಚನ್ ಮನೆ ಬಿಟ್ಟು ಹೊರಬಂದ್ರ ಮಾಜಿ ವಿಶ್ವಸುಂದರಿ. ಐಶ್ವರ್ಯ ರೈ ಅಭಿಷೇಕ್ ವಿಚ್ಛೇದನದ ಸುದ್ದಿ ಮತ್ತೆ ಮುನ್ನೆಲೆಗೆ. ಯಾವುದೇ ಹಂತದಲ್ಲೂ ಡಿವೋರ್ಸ್ ಘೋಷಿಸೋ ಸಾಧ್ಯತೆ. ಕದನ ವಿರಾಮ ಘೋಷಿಸುವಂತೆ ಅಮೆರಿಕ ಒತ್ತಡವಿದ್ರೂ ಕ್ಯಾರೆ ಎನ್ನದ ಇಸ್ರೇಲ್. ಯಾರ ಬೆಂಬಲ ಇಲ್ಲದಿದ್ರೂ ನಾವು ಗಾಜಾದಲ್ಲಿ ಯುದ್ಧ ಮುಂದುವರೆಸಲಿದ್ದೇವೆ. ಹಮಾಸ್ ನಿರ್ನಾಮ ಆಗುವವರೆಗೆ ಹೋರಾಟ ಮುಂದುವರಿಸುತ್ತೇವೆ ಎಂದ ಇಸ್ರೇಲ್ ಅಧ್ಯಕ್ಷ. ಬೆಟ್ಟಿಂಗ್ ಕೇಸ್ನಲ್ಲಿ ಟೀಂ ಇಂಡಿಯಾ ಮಾಜಿ ಕ್ಯಾಪ್ಟನ್ ಧೋನಿ ಹೆಸರು ಪ್ರಸ್ತಾಪಿಸಿದ ಅಧಿಕಾರಿಗೆ ಶಾಕ್. 100 ಕೋಟಿ ಮಾನನಷ್ಟ ಕೇಸ್ ದಾಖಲಿಸಿದ್ದ ಧೋನಿ ಅಫಿಡವಿಟ್ನಲ್ಲಿ ನ್ಯಾಯಾಂಗದ ಬಗ್ಗೆ ಟೀಕಿಸಿದ ಆರೋಪದಲ್ಲಿ ಅಧಿಕಾರಿಗೆ 15 ದಿನ ಶಿಕ್ಷೆ ವಿಧಿಸಿದ ಮದ್ರಾಸ್ ಹೈಕೋರ್ಟ್. ರೋಹಿತ್ ಶರ್ಮಾರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿದ್ದಕ್ಕೆ ಅಭಿಮಾನಿಗಳು ಕೆಂಡ. ಹಾರ್ದಿಕ್ ಪಾಂಡ್ಯಗೆ ಕ್ಯಾಪ್ಟನ್ಸಿ ಪಟ್ಟ ವಹಿಸಿದ್ದಕ್ಕೆ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಆಕ್ರೋಶ. ಮುಂಬೈ ಲೋಗೋ ಇರುವ ಟೋಪಿ ಬೆಂಕಿಯಲ್ಲಿ ಸುಟ್ಟು ಅಸಮಾಧಾನ ವ್ಯಕ್ತಪಡಿಸಿದ ಅಭಿಮಾನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.